ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಾನು ಬಳ್ಳಾರಿ ಶಹರಕ್ಕೆ ಬಂದಿರುವ ಮೇನ್ ಉದ್ದೇಶ ಏನು ಅಂತಂದರೆ, ಈಗಾಗಲೇ ನಮ್ಮ ಪಕ್ಷದ ಸಂಘಟನೆ 2012-13ರಿಂದ ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿದೆ. ಈಗಾಗಲೇ 2018-2023 ಎಲೆಕ್ಷನ್ಗೆ ಮುಂಚೆ ಇಲ್ಲಿ ಬಳ್ಳಾರಿ ಮಹಾನಗರ ಪಾಲಿಕೆಯ ನಾವು ಇಲ್ಲಿ ಕಾಂಟೆಸ್ಟ್ ಮಾಡಿದ್ದೀವಿ. ಆದರೆ ನಮಗೆ ಆವಾಗ ಫಲಕಾರಿ ಆಗಲಿಲ್ಲ. ಈಗ ನಾವು ಮತ್ತೆ ನಗರದಲ್ಲಿ ಬರುವಂಥ ಜಿಲ್ಲಾ ಪಂಚಾಯತ್ ಆಗಲಿ, ತಾಲೂಕ್ ಪಂಚಾಯತ್ ಮತ್ತು ನಗರ ಪಾಲಿಕಾ ಎಲೆಕ್ಷನ್ನಲ್ಲಿ ಈಗಿಂದಲೇ ನಾವು ತಯಾರಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಮತ್ತು ಇದನ್ನು ಸಂಘಟಿತವಾಗಿ ಪಕ್ಷವನ್ನು ಮಾಡಬೇಕು ಮತ್ತು ಬೂತ್ ಲೆವೆಲ್ ಮತ್ತು ವಾರ್ಡ್ ಲೆವೆಲ್ ಕಮಿಟಿಗಳನ್ನು ನಿರ್ಮಿಸಿ ಕ್ಯಾಂಡಿಡೇಟ್ ಆಗಬೇಕು ಮತ್ತು ಎಲೆಕ್ಷನ್ ಫೈಟ್ ಮಾಡಬೇಕು ಅನ್ನುವಂಥ ನಿರ್ದೇಶ ಮತ್ತು ಆದೇಶ ಗರಿಷ್ಠ ಅಶ್ವತ್ಥ್ ಸಾಹೇಬರು ಹೇಳಿದ್ದಾರೆ. ಅದಕ್ಕಾಗಿ ರಾಜ್ಯದ ಎಲ್ಲ ಕಡೆಯೂ ಎಲ್ಲ ಜಿಲ್ಲೆಗಳಲ್ಲಿ ನಾವು ಕ್ಯಾಂಡಿಡೇಟ್ಗಳನ್ನು ಹಾಕುವ ಉದ್ದೇಶದಿಂದ ಈಗ ನಾವು ಬಳ್ಳಾರಿಗೆ ಬಂದಿದ್ದೀವಿ. ಬಳ್ಳಾರಿಯ ಈ ಹೊಸದಾಗಿ ಪಕ್ಷ ಸಂಘಟನೆ ಹಿನ್ನೆಲೆ ಜಿಲ್ಲೆಯ ಅಧ್ಯಕ್ಷರ ಸಮಿತಿ ಮತ್ತು ಸಿಟಿ ಕಮಿಟಿಯನ್ನು ನಾಮನಿರ್ದೇಶನ ಮಾಡುವ ಕಾಲ ಬಂದಿದೆ. ಅದಕ್ಕಾಗಿ ಅದನ್ನು ಗ್ರಾಸ್ ರೂಟ್ ಒಂದು ರಿಪೋರ್ಟನ್ನು ನಾವು ದಾರುಸಲಾಮಿಗೆ ಕಳಿಸ್ಬೇಕು ಹೆಡ್ ಕ್ವಾರ್ಟರ್ಗೆ. ಅದಕ್ಕಾಗಿ ನಾನು ಈಗ ರಿಪೋರ್ಟ್ ತೊಗೊಳ್ಳಿಕ್ಕೆ ಬಂದಿದ್ದೇನೆ. ಈ ರಿಪೋರ್ಟ್ ತೊಗೊಂಡು ಆ ನಂತರ ಕೆಲವೊಂದು ದಿವಸಗಳಲ್ಲಿ ಜಿಲ್ಲೆ ಮತ್ತು ಸಿಟಿ ಕಮಿಟಿಯನ್ನು ಅನೌನ್ಸ್ ಮಾಡಬೇಕು ಅಂತ ವಿಚಾರ. ಮೈತ್ರಿ ಏನು ಮಾಡ್ಕೊಂತೀರಾ ಈಗ ಇದರಲ್ಲಿ ಜಿಲ್ಲಾ ಪಂಚಾಯತ್ TPಯಲ್ಲಿ? ಈಗಾಗಲೇ ನಮ್ಮ ಜೊತೆಗೆ ಮೈತ್ರಿ ಮಾಡುವ ಉದ್ದೇಶದಿಂದ ಯಾರು ನಮ್ಮ ಹತ್ರ ಬಂದಿಲ್ಲ. ಬಂದರೆ ಅದನ್ನು ನಾವು ವರಿಷ್ಠರ ಜೊತೆಗೆ ಮಾತಾಡಿ ಸಮಾಲೋಚನೆ ಮಾಡಿ ಅದಕ್ಕೆ ಸಾಧಕ ಏನು ಪಕ್ಷಕ್ಕೆ ಮತ್ತು ಜನರ ಹಿತದಲ್ಲಿ ಯಾವ ಅವಕಾಶ ಇದೆ ನೋಡಿಕೊಂಡು ನಾವು ಮುಂದುವರಿತೀವಿ. ಮತ್ತೆ ಹೇಳ್ತಾರೆ ಸರ್, ನಾವು ಒಂದು ಮಾತು ಹೇಳ್ತೀವಿ, ಹೋರಾಟ ನಮ್ಮ ಪಕ್ಷದ ಧ್ಯೇಯಧೋರಣೆ. ನಮ್ಮ ಪಕ್ಷದವರು ಹೋರಾಟ ಮಾಡುವಷ್ಟು ಬೇರೆ ಯಾವುದೋ ಪಕ್ಷದವರು ಹೋರಾಟ ಮಾಡೋದಿಲ್ಲ ಅಂತ ನನಗನ್ನಿಸ್ತದೆ. ಯಾಕಂತಂದ್ರೆ ಪ್ರತಿಯೊಬ್ಬರು ಬಿಟ್ಟಿ ಭಾಗ್ಯದ ಬೆನ್ನ ಹತ್ತಿದ್ದಾರೆ. ಅದಕ್ಕಾಗಿ ಅವರು ಹೋರಾಟಕ್ಕೆ ಬರ್ತಾ ಇಲ್ಲ. ಯಾರಾದ್ರೂ ಮಾರ್ಕೆಟ್ನಲ್ಲಿ ಬೇಡಿಕೆಗಳನ್ನ ಇಟ್ಟರೆ ಅದನ್ನು ತೋಲ್ಮೂಲವಾಗಿ ತಗೋತಾರೆ. ಎಲ್ಲರೂ ಪುಕ್ಕಟೆ ಕೊಟ್ಟರೆ ಅದನ್ನು ಎಲ್ಲರೂ ಏನು ಹೇಳದೆ ಕೇಳದೆ ಎತ್ಕೊಂಡು ಹೋಗ್ತಾರೆ. ಅಂತ ಪರಿಸ್ಥಿತಿ ಇವತ್ತಿನ ನಮ್ಮ ಕರ್ನಾಟಕದಿದೆ. ನಮ್ಮ ತೋಳದ್ನಾಗ ಭಾಳ ಒಳ್ಳೇದು ಅನಿಸ್ತದೆ. ಖಜಾನೆ ಎಲ್ಲ ಖಾಲಿಯಾಗಿದೆ. ಮತ್ತೆ ಖಜಾನೆ ತುಂಬಬೇಕು ಅಂದ್ರೆ ಇನ್ನು ಬರುವ ಯಾವುದೇ ಸರ್ಕಾರ ಬರಲಿ 10 ವರ್ಷ ಆದರೂ ಅದನ್ನು ಪೂರೈಕೆ ಮಾಡದಂಥ ಪರಿಸ್ಥಿತಿ ಇದೆ. ಜನರಿಗೆ ಮ್ಯಾನಿಫೆಸ್ಟೋನಲ್ಲಿ ಮುಂಬರುವ ದಿವಸಗಳಲ್ಲಿ ನಾವು ಬರುವಾಗ ಸಾಲ ಎಷ್ಟು, ನಾವೆಷ್ಟು ಸಾಲ ಮಾಡಿದ್ವಿ, ಮುಂಬರುವ ಸರ್ಕಾರ ಎಷ್ಟು ಸಾಲ ಮಾಡಬೇಕು ಅನ್ನುವಂಥದ್ದನ್ನು ಪ್ರಣಾಳಿಕೆಯಲ್ಲಿ ಮೊದಲೇ ಲಿಸ್ಟ್ನಲ್ಲಿ ಅದನ್ನು ತೋರಿಸಿದರೆ ಎಲ್ಲ ಪಕ್ಷಗಳಿಗೆ ಒಳ್ಳೆಯದು. ಎಲ್ಲಕ್ಕಿಂತ ದೊಡ್ಡ ಪ್ರಣಾಳಿಕೆ, ಮನೆ ಕೊಡ್ತೇನೆ, ನಾನು ಆಶ್ರಯ ಯೋಜನೆಯಲ್ಲಿ ರೈತರಿಗೆ ಹೊಲ ಕೊಡ್ತೀನಿ, ಅವೆಲ್ಲರೂ ಕೇಳೋಕ್ಕಿಂತ ಮೊದಲು ಸಾಲ ಎಷ್ಟಿತ್ತು, ಸಾಲ ಎಷ್ಟು ಮಾಡಿದ್ದೀವಿ, ಸಾಲ ಮಾಡಿ ಎಷ್ಟು ದಿವಸ ನಾವು ಸರ್ಕಾರ ನಡೆಸಿದೀವಿ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಿದ್ರೆ ಜನರಿಗೆ ಕಮ್ಮಿ ಗೊತ್ತಾಗ್ತದೆ. ನಾವು ತಗೊಳ್ಳುವಂಥ ಭಾಗ್ಯದ ದುಡ್ಡು ಯಾರದ್ದು, ಸಾಲದ್ದನ ಅಥವಾ ನಾವು ದುಡ್ದಿದ್ದನ, ನಾವು GST ಕಟ್ಟಿದ್ದನ, ನಾವು ಟ್ಯಾಕ್ಸ್ ಕಟ್ಟಿದ್ದನ, ಇನ್ನು ಮುಂದೆ ಅದನ್ನು ತೀರಿಸಬೇಕಾದ್ರೆ ಯಾವ ಸರ್ಕಾರ ತೀರಿಸ್ತದೆ, ಅದನ್ನು ನಾವು ತೀರಿಸ್ಬೇಕನ ಅನ್ನೋದನ್ನ ವಿಚಾರ. ಎಲ್ಲಕ್ಕಿಂತ ದೊಡ್ಡ ಹೋರಾಟ ನಮ್ಮ ಜನರಿಗಿರುವಂಥದ್ದು ಇದೊಂದು. ನಮಗೆ ಉದ್ಯೋಗ ಕೊಡಿ ಅಂತ ಕೇಳೋಕ್ಕಿಂತ ಸಾಲ ಮೊದಲು ಮುಟ್ಟಿಸಿ ಅಂತ ಅನ್ನುವಂಥ ಪ್ರಶ್ನೆ ಬರ್ತದೆ. SIR ಈಗಾಗಲೇ ನಮ್ಮ ಪಕ್ಷದ ವತಿಯಿಂದ ತೆಲಂಗಾಣದಲ್ಲಿ ಆಗಲಿ, ಮಹಾರಾಷ್ಟ್ರದಲ್ಲಿ ಆಗಲಿ, ಕರ್ನಾಟಕದಲ್ಲಿ ಆಗಲಿ ಒಂದು ಭಾಳ ಒಳ್ಳೆ ಅವೇರ್ನೆಸ್ ಪ್ರೋಗ್ರಾಮ್. ಎಲ್ಲಕ್ಕಿಂತ ಹೆಚ್ಚು ಸ್ವತಃ ನಮ್ಮ ಬ್ಯಾರಿಸ್ಟರ್ ಸುದ್ದೀನ್ ರಾಷ್ಟ್ರೀಯ ಅಧ್ಯಕ್ಷರು ಗಲ್ಲಿಗೆ ಹೋಗಿ ಒಂಥರ ಯಾವ ರೀತಿ ಮಾಡಬೇಕು, ಯಾವ ರೀತಿ ಥರದ ಸಾಧಕ ಬಾಧಕ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮತ್ತೆ ಇದನ್ನು ಮಾಡೋದು ಒಳ್ಳೆಯದು. ಆದಷ್ಟು ಬೇಗ ಇದನ್ನು ಮಾಡ್ಕೋಬೇಕೆಲ್ಲರೂ. ಯಾಕಂತಂದ್ರೆ ಬಹಳಷ್ಟು ಊಹಾಪೋಹಗಳಿವೆ. ಆದಾಗ್ಯೂ ನಾವು ಭಾರತೀಯರು ಅನ್ನೋದಕ್ಕೆ ಒಂದ್ ವೇಳೆ ಸರ್ಕಾರ ನಮ್ಮ ಐಡೆಂಟಿಫಿಕೇಶನ್ ಕೇಳ್ತಾ ಇದೆ ಅಂದ್ರೆ ಇದನ್ನು ಮಾಡಲೇಬೇಕು. ಬರೀ ಮಾಡ್ಕೊಂಡು ಮನೆಯಲ್ಲೇ ಕೊಡಬಾರ್ದು. ಇದರ ಅಧಿಕಾರನೂ ಚಲಾಯಿಸಬೇಕು. ನಾವು ವೋಟ್ ಮಾಡಬೇಕು, ಯಾರಿಗೆ ವೋಟ್ ಮಾಡಿ. ಆದರೆ ಸಂವಿಧಾನ ಅಡಿಯಲ್ಲಿ ಭಾರತವನ್ನ ಸುರಕ್ಷಿತವಾಗಿ ಯಾರು ನಡೆಸ್ಕೊಂಡು ಹೋಗ್ತಾರೆ, ಯಾರು ಅದಕ್ಕೆ ಯೋಗ್ಯರು ಅನ್ನೋದನ್ನ ವಿಚಾರ ಮಾಡಿಕೊಂಡು ಮುಂಬರುವ ದಿವಸಗಳಲ್ಲಿ ಇದು ನೀವು ಮಾಡಿರೋಂಥ ಪ್ರಯತ್ನದ ನಿಜವಾದ ಶಕ್ತಿ ಅಲ್ಲಿ ತೋರಿಸುವಂತ ಕೆಲಸ ಮಾಡಬೇಕು ಅಂತ ನಾ ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ.
ಇದ್ರ ಬಗ್ಗೆ ನಾವು ಸರ್ಕಾರಕ್ಕೆ ಬಂದಲ್ಲಿ ನಮ್ಗೆ ಕೇಳಿ ನಾವು ಯಾರು ಸಚಿವ ಮಾಡಬೇಕು ಯಾರು ಮುಖ್ಯಮಂತ್ರಿ ಮಾಡಿ ಹೇಳ್ತೀವಿ. ಅವ್ರು ಬಿಟ್ಕೊಟ್ಟಂಥದ್ದು ವಿಷಯ ಅದು. ಅವರು ನಾವು ಎಲ್ಲರೂ ಸೇರಿ 88% ಮುಸ್ಲಿಮರು, ದಲಿತರು ಎಲ್ಲರೂ ಸೇರಿ ಅವರಿಗೆ ಭದ್ರವಾದ ಸರ್ಕಾರ ಕೊಟ್ಟಿವಿ. ಆದರೆ ಯಾರಿಂದ ಓಡ್ ತಗೊಂಡಿದ್ದಾರೆ ಅವರಿಗೆ ಏನು ಸೌಲಭ್ಯ ಸಿಗಬೇಕಾಗಿತ್ತು ಅದನ್ನು ಸಿಕ್ಕಿಲ್ಲ. ಅದನ್ನು ಕೇಳಕ್ಕೆ ಹೋದ್ರೆ ಅವ್ರು ಕೊಡೋದಿಲ್ಲ ಅನ್ನೋದು ಗೊತ್ತಾಗಿದೆ ನಮ್ಮ ಜನರಿಗೆ. ಮುಂಬರುವ ದಿವಸದಲ್ಲಿ 28ರಲ್ಲಿ ಅದನ್ನು ಈ ಕ್ವಶನ್ಗೆ ಉತ್ತರ ಮಾಡೇ ತೋರಿಸ್ಬೇಕು ಅನ್ನೋಂಥ ವಿಚಾರ ಇಟ್ಕೊಂಡಿವಿ. ಅದನ್ನು ಮಾಡಿ ಆಮೇಲೆ ನಿಮಗೆ ನಾವು ಉತ್ತರ ಕೊಡ್ತೀವಿ. ಸರ್ ತಮ್ಮ ಹೆಸರು ಏನಾದ್ರು? ಹೆಸರು ಲತೀಫ್ ಖಾನ್ ಅಮೀರ್ ಖಾನ್ ಪಠಾಣ್, ಕರ್ನಾಟಕ ರಾಜ್ಯಾಧ್ಯಕ್ಷರು AIMI ಮಜ್ಲಿಸಿ ಇತ್ತಿಹಾದುಲ್ ಮುಸ್ಲಿಮೀನ್, ಆಲ್ ಇಂಡಿಯಾ ಮಜ್ಲಿಸಿ ಇತ್ತಿಹಾದುಲ್ ಮುಸ್ಲಿಮೀನ್. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.